ಒಂದು ನಂಬಿಸುವಂಥ ಕೆಲಸವನ್ನು ಇವತ್ತು ಈ ಕ್ಯಾಬಿನೆಟ್ ಮಾಡಬೇಕಾಗಿತ್ತು. ಅದು ಮಾಡ್ತೀವಿ ಅಂತ ಅನ್ನೋ ಮಾತು ಮಾತಾಡಿದ್ದಾರೆ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು. ಅದನ್ನು ಮಾಡೋಣ ಅನ್ನೋದು ಆದರೆ ಅಷ್ಟು ಸುಲಭವಾಗಿ ಮಾಡ್ತಾರ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಏನೋ ಆಗಲಿ, ಒಟ್ಟಾರೆಯಾಗಿ ಸಚಿವ ನಾಗೇಂದ್ರ ಪ್ರಕರಣ ಮಾತ್ರ ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲೇ ಮಗ್ಗಲು ಮುಳ್ಳಾಗೋದಂತ ಗ್ಯಾರಂಟಿ ಅನ್ನುವಂಥ ಮಾತು. ಮತ್ತು ಅಷ್ಟರಲ್ಲೇ CBI ಇಡೀ ಸೆಂಟ್ರಲ್ ಗೌರ್ಮೆಂಟ್ಗಳಂತೂ ಹೇಳಿತು, ಕಡೆಗೆ ರಾಜ್ಯಪಾಲರು ಹಚ್ಚಿಬಿಟ್ರಪ್ಪ ಅಂತಂದ್ರೆ ಮತ್ತೊಂದು ಸುತ್ತಿನ ತಿಕ್ಕಾಟ, ಜಗಳ ದಿನ ಎದ್ದ ತಕ್ಷಣ ಕೇಳುವಂಥದ್ದು. ಮತ್ತೊಂದಿಲ್ಲ, ಇಲ್ಲಪ್ಪ ಎಲ್ಲರೂ ಉದ್ಯೋಗ ಸಿಗ್ತಾರಂಥ ಸುದ್ದಿ ಹಬ್ಬುದಿಲ್ಲ, ಮತ್ತೊಂದಿಲ್ಲ, ಮಗುದಿಲ್ಲ. ಹೀಗಾಗಿ ಏನಾಗ್ತದಪ್ಪ ಅಂದ್ರೆ DKಶಿ ಅವರಿಗೆ ಇವೆಲ್ಲರೂ ಮುಳ್ಳಾಗ್ತಾವ, ನೆಗ್ಗಲು ಮುಳ್ಳಾಗ್ತಾವ ಅನ್ನೋದು ಅವರ ಪರ ಇದ್ದಂಥ ಜನರ ಒಂದು ಅಭಿಪ್ರಾಯ. ನಿಮಗೇನು ಅನ್ನಿಸ್ತದ್ರಿ? ಈ ಒಂದು ನೆಲೆಗಟ್ಟಿನಲ್ಲೇ ಮುಂದಿನ ದಿನಗಳಲ್ಲಿ DKಶಿ ಅವರಿಗೆ ಒಂದಿಷ್ಟು ತೊಂದರೆ ಆಗ್ತದನ? ಯಾಕಂದರೆ ನಾಗೇಂದ್ರದಾಗಿರ್ಬೋದು, ಬಿಡದಿದ್ದಾಗಿರ್ಬೋದು, ಸಂಪುಟ ವಿಸ್ತರಣೆ ಇನ್ನೂ ಸಂಪುಟ ವಿಸ್ತರಣೆ ಮುಗುದಿಲ್ಲ. ಅದು ಮ್ಯಾನ್ಮೇಲೆ ಮಳೆ ನಿಂತರು, ಮಳೆಯ ಹಣೆಯ ಕಾಟ ಅಂದಾಗ ಬೀಳ್ತಾನೆ ಇರ್ತದೆ, ಟಪಕ್ಕ ಅಂತೇಳಿ. ಇನ್ನೂ ಕೆಲವೊಬ್ರು ಚೇಂಜ್ ಮಾಡೋರು ಅದಾರ, ಮಹಿಳಾ ಹೆಣ್ಮಗಳು ಆದರೆ ಹೆಣ್ಮಗಳೊಬ್ಬರನ್ನ ಸಚಿವರು ಮಾಡ್ತಾರೆ. ಇತ್ತೀಚೆಗೆ ನಮ್ಮ ಏನಪ್ಪ ಅಂದ್ರೆ DKಶಿ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನೋ ಒಟ್ಟು ನಡೀತಾ ಇದೆ. ಇದು ಈ ಡೆವಲಪ್ಮೆಂಟ ಕಾಂಗ್ರೆಸ್ಸಿಗೆ ಏನಪ್ಪ ಅಂತಂದ್ರೆ ದಿನದಿಂದ ದಿನಕ್ಕೆ ಹೊಸ ಹೊಸ ಸಮಸ್ಯೆಗಳನ್ನ ಒಡ್ಡುವುದರಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಾ ಈ ದಿಶೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಕಾಂಗ್ರೆಸ್ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ದೇಶ ತರಬೇತಿ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.